ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಬೆಳಿಗ್ಗೆನೇ ನಾವಿವತ್ತು ಹೂವಿನ ಮಾರ್ಕೆಟಿಗೆ ಬಂದಿದ್ವಿ. ಸೊ ನೋಡ್ಬೋದು ನೀವು ಇಲ್ಲಿ ಎಷ್ಟು ಫ್ರೆಶ್ ಆಗಿದೆ ಹೂವು ಅಂತ ಹೇಳಿ. ಸೊ ಮಾರ್ಕೆಟ್ ಬೆಳಿಗ್ಗೆ ತುಂಬಾ ರಶ್ ಆಗಿತ್ತು, ಅಲ್ಲೇನು ನಾನು ವಿಡಿಯೋ ಮಾಡ್ಕೊಂಡಿಲ್ಲ. ಎಲ್ಲನೂ ತೊಗೊಂಡು ಕಾರ್ಡಿಕ್ಕಿನಲ್ಲಿ ಇಟ್ಕೊಂಡ್ಮೇಲೆ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ 50 kg ಅಷ್ಟು ಹೂ ಬೇಕಾಗಿತ್ತು ನಮಗೆ. ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನಲ್ಲಿ ಬೇಕು ಅಲ್ವಾ. ಸೊ ಹುಬ್ಳಿನಲ್ಲಿ APMC ಅಂತ ಇದೆ. ಸೊ ಅಲ್ಲಿ ನಿಮಗೆ ಬಲ್ಕ್ ಆಗಿ ಸಿಗುತ್ತೆ, ಸ್ವಲ್ಪ ರೀಸನಬಲ್ ಪ್ರೈಸಲ್ಲಿ ಸಿಗುತ್ತೆ. ಸೊ ಹಾಗಾಗಿ ಬೆಳಿಗ್ಗೆನೇ ನಾವು ಹೂ ತಗೊಂಬರೋಣ ಅಂತ ಹೇಳಿ ಹೋಗಿದ್ವಿ. ನೋಡ್ಬೋದು ನೀವಿಲ್ಲಿ. ಸೊ ಹಾಗೇ 50 kg ಅಷ್ಟು ಹೂವು ಯಾಕಪ್ಪ ಅಂತ ಅಂದರೆ ನಮ್ಮದು ಒಂದು ಸ್ವಂತ ಮಠ ಇದೆ ಹುಬ್ಳಿನಲ್ಲೂ ಕೂಡ. ಸೊ ಅಲ್ಲಿ ಪುರಾಣ ಇರುತ್ತೆ, ಪ್ರತಿ ವರ್ಷವೂ ಅಷ್ಟೇ ಶ್ರಾವಣ ಮಾಸದಲ್ಲಿ ಪುರಾಣ ಇರುತ್ತೆ. ಸೊ ಲಾಸ್ಟ್ ಡೇ ಪುರಾಣ ಸ್ವಲ್ಪ ಗ್ರ್ಯಾಂಡಾಗಿ ಮಾಡಿ ಎಲ್ಲರಿಗೂ ಕೂಡ ಊಟನ ಹಾಕಿಸ್ತಾರೆ. ಒಂದು 1000 ಮಂದಿ ಬಂದಿರ್ತಾರೆ ಅಂತ ಹೇಳ್ಬೋದು ಊಟ ಮಾಡೋದಕ್ಕೆ. ಸೊ ಹಾಗಾಗಿ ಆ ಪುರಾಣದ ಒಂದು ಮುಕ್ತಾಯದ ಫಂಕ್ಷನ್ಗೋಸ್ಕರ ನಾವು ಹೂ ತೊಗೊಂಬರೋಣ ಅಂತ ಹೇಳಿ ಹೋಗಿದ್ವಿ. ಬೆಳಿಗ್ಗೆ ತೊಗೊಂಡು ಅಮ್ಮ ಮನೆಗೆಲ್ಲ ಕೊಟ್ಟು ನಾವು ಮತ್ತೆ ಮನೆಗೆ ರಿಟರ್ನ್ ಬಂದ್ವಿ, ಟಿಫಿನ್ ಎಲ್ಲ ಮುಗಿಸ್ಕೊಂಡು. ಸೊ ಮನೆಗೆ ಬಂದಮೇಲೆ ನಾನಿಲ್ಲಿ ಬೆಣ್ಣೆನ ಮಾಡ್ತಾ ಇದ್ದೀನಿ. ಲಾಸ್ಟ್ ವಿಡಿಯೋನಲ್ಲಿ ನಾನು ಹಳೆ ವಿಡಿಯೋನಲ್ಲಿ ಒಂದು ಸತಿ ತೋರಿಸಿದ್ದೆ ಬೆಣ್ಣೆ ನಾನೇ ಮಾಡಿದ್ದೀನಿ ಅಂತ ಹೇಳಿ. ಸೊ ಅವತ್ತಿನ ವಿಡಿಯೋದಲ್ಲಿ ಒಬ್ಬರು ಕಾಮೆಂಟ್ ಮಾಡಿದರು ಬೆಣ್ಣೆ ಯಾವ ರೀತಿ ಮಾಡೋದು ತೋರಿಸಿ ಅಂತ ಹೇಳಿ. ಸೊ ನಾನು ಒಂದು 15 ದಿನ ಈ ರೀತಿ ಕೆನೆನ ಸ್ಟೋರ್ ಮಾಡಿ ಇಟ್ಟಿರ್ತೀನಿ ಒಂದು ಬಾಕ್ಸಲ್ಲಿ. ಸೊ ಅದಕ್ಕೆ ನೀವು ಸ್ಟೋರ್ ಮಾಡುವಾಗ ಸ್ವಲ್ಪ ಅದ್ರ ಜೊತೆಗೆ ಮೊಸರನ್ನು ಕೂಡ ನೀವು ಆ್ಯಡ್ ಮಾಡಿ ಇಟ್ಕೊಂಡ್ರೆ ಅದು ಹೆಪ್ಪಾಗುತ್ತೆ, ಅಂದರೆ ಮೊಸರಾಗುತ್ತೆ. ಸೊ ಹಂಗಾಗಿ ಸ್ವಲ್ಪ ಒಂದು ಟೇಬಲ್ ಸ್ಪೂನ್ ಅಥವಾ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಮೊಸರನ್ನ ಹಾಕಿ ಇಟ್ಕೋಬೇಕಾಗತ್ತೆ. ಬೆಣ್ಣೆ ಮಾಡೋದಕ್ಕಿಂತ ಮುಂಚೆ ನಾನಿಲ್ಲಿ ಒಂದು 4 ರಿಂದ 5 ಗಂಟೆಗಳ ಕಾಲ ಈ ಕೆನೆ ಏನಿರುತ್ತೆ ಅದನ್ನು ಹೊರಗಡೆ ಇಟ್ಟಿರ್ತೀನಿ. ಹೊರಗಡೆ ಇಟ್ಟು ಅದು ಚೆನ್ನಾಗಿ ಮೊಸರು ಹೆಪ್ಪಾಗಬೇಕು. ಸೊ ಹೆಪ್ಪಾಗಿ ಅದು ಮೊಸರಾದಾಗ ನಾನು ಮತ್ತೆ ಫ್ರಿಜ್ಜಲ್ಲಿ ಇಟ್ಕೊಂಡು ಒಂದು 2 ತಾಸು ಬಿಟ್ಟು ಮತ್ತೆ ಇವಾಗ ಗ್ರೈಂಡ್ ಮಾಡ್ಕೊತೀನಿ, ಅಂದರೆ ಚೆನ್ನಾಗಿ ಬೆಣ್ಣೆ ಬರುತ್ತೆ. ಡೀಟೇಲಾಗಿ ಇನ್ನೊಂದು ಸಪ್ರೇಟಾಗಿ ವಿಡಿಯೋನ ಮಾಡಿ ಶೇರ್ ಮಾಡ್ತೀನಿ ನಾನು ನಿಮಗೆ. ಸೊ ನೋಡಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನಾನಿಲ್ಲಿ ಗಿರ್ ಅಂತ ಹೇಳಿ ಲೆಫ್ಟ್ ಸೈಡಿಗೆ ಆನ್ ಆಫ್ ಮಾಡಿಕೊಂಡ್ರೆ ನಿಮಗೆ ನೀಟಾಗಿ ಬೆಣ್ಣೆ ಬರುತ್ತೆ. ಜಾಸ್ತಿ ಟೈಮೇ ತಗೊಳ್ಳೋದಿಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ನೋಡ್ಬೋದು ನೀವಿಲ್ಲಿ. ಸೊ ನಾನು ಮುಂಚೆ ಬೆಣ್ಣೆ ಮಾಡೋದು ಅಂತ ಅಂದರೆ ತುಂಬ ಕಷ್ಟದ ಕೆಲಸ ಅಂತ ಹೇಳಿ ಅಂದ್ಕೊಂಡಿದ್ದೆ. ಬಟ್ ಲಿಟ್ರಲಿ ಹೇಳ್ತೀನಿ, ಬೆಣ್ಣೆ ಮಾಡೋದು ತುಂಬಾ ಈಸಿ. ಬಟ್ ಅದು ಯಾವ ರೀತಿ ಮಾಡೋದು ಅಂತ ಹೇಳಿ ಪ್ರಾಪರಾಗಿ ನಮಗೆ ಗೊತ್ತಿರಬೇಕು ಅಷ್ಟೇ. ತುಂಬಾ ಸಿಂಪಲ್ಲು ಬೆಣ್ಣೆ ಮಾಡೋದು. ಸೊ ನನಗೆ ನಾನು ಈ ಸೆಕೆಂಡ್ ಟೈಮ್ ಮಾಡ್ತಾ ಇರೋದು. ಸೊ ನನಗಂತೂ ತುಂಬ ಖುಷಿಯಾಗುತ್ತೆ ಬೆಣ್ಣೆ ಚೆನ್ನಾಗಿ ಬಂದಾಗ. ಚೆನ್ನಾಗಿ ಬರುತ್ತೆ, ಅದೇನು ಕೆಟ್ಟೋಗಲ್ಲ, ಆರಾಮಾಗಿ ಮಾಡ್ಕೋಬೋದು. ಪ್ರಾಪರಾಗಿರುವಂತಹ ಮೆಥಡ್ನ ಫಾಲೋ ಮಾಡಿಕೊಂಡ್ರೆ ನಿಮಗೆ ಬೇಗನೆ ಬೆಣ್ಣೆ ಬರುತ್ತೆ. ನೋಡಿ ನಾನಿವಾಗ ಸೆಕೆಂಡ್ ಟೈಮ್ ಕೂಡ ಉಳಿದಿರೋಂತಹ ಬೆಣ್ಣೆ ಎಲ್ಲನೂ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಇದಂತೂ ಬೇಗನೆ ಬಂದುಬಿಡ್ತು, 2 ನಿಮಿಷದಲ್ಲಿ ಬೆಣ್ಣೆ ಬಂದುಬಿಡುತ್ತೆ. ತೋರಿಸ್ತೀನಿ ನಾನು ನಿಮಗೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ತುಂಬಾ ಸಿಂಪಲ್ಲಾಗಿ ಮಾಡ್ಕೋಬೋದು. ಸೊ ನಾವು ಮನ್ಸು ಮಾಡಿದರೆ ಯಾವ ಕೆಲಸ ಆಗಲ್ಲ ಹೇಳಿ, ನಾವು ಮನ್ಸು ಮಾಡಬೇಕು ಅಷ್ಟೇ. ನಾನು ಬರಲ್ಲ ಅಂತ ಹೇಳಿ ಹಾಗೇ ಮಮ್ಮಿ ಮನೆಗೆ ಯಾವಾಗಲೂ ಅಷ್ಟೇ ಕೆನೆ ಬಂದಾಗೆಲ್ಲ ಬರೀ ಮಮ್ಮಿ ಮನೆ ಕೊಟ್ಟು ಕಳಿಸೋದು, ಅವರು ತುಪ್ಪ ಮಾಡಿ ನನಗೆ ಕೊಡೋದು, ಇದೇ ರೀತಿ ಮಾಡ್ತಾಯಿದ್ದೆ. ಸೊ ಒಂದು ಸತಿ ಟ್ರೈ ಮಾಡೋಣ, ನೋಡೋಣ ಯಾಕೆ ಬರಲ್ಲ ಅಂತ ಹೇಳಿ ಟ್ರೈ ಮಾಡಿದಾಗಲೇ ನನಗೂ ಕೂಡ ಬಂದಿರೋದು. ಸೊ ಅವಾಗ ನನಗನ್ನಿಸ್ತು ಮನ್ಸು ಮಾಡಿದರೆ ಏನು ಬೇಕಾದರೂ ಕೂಡ ನಾವು ಒಂದು ಸಾಧನೆ ಮಾಡ್ಬೋದು ಅಂತ ಹೇಳಿ ಅಷ್ಟೇ. ಇದೊಂದು ಪುಟ್ಟದಾಗಿ ಎಕ್ಸಾಂಪಲ್ ಮುಖಾಂತರ ಹೇಳ್ತಾ ಇದ್ದೀನಿ. ಬೆಣ್ಣೆ ಮಾಡೋದೇನು ದೊಡ್ಡ ಸಾಧನೆ ಏನಲ್ಲ. ಸೊ ಎಕ್ಸಾಂಪಲ್ ಕೊಟ್ಟು ಹೇಳ್ತಾ ಇದ್ದೀನಿ ಅಷ್ಟೇ. ನೋಡಿ ಎಷ್ಟು ಚೆನ್ನಾಗಿ ಬೆಣ್ಣೆ ಬಂದಿದೆ ಅಂತ ಹೇಳಿ. ಸೊ ಇದನ್ನು ಒಂದ್ಸತಿ ನೀಟಾಗಿ ವಾಶ್ ಮಾಡಿ ನಾವು ತುಪ್ಪ ಕಾಯಿಸೋದಕ್ಕೆ ಇಟ್ಕೊಂಡ್ಬಿಡೋಣ. ದಪ್ಪ ತಳ ಇರುವಂತಹ ಪಾತ್ರೆಯಲ್ಲಿ ನೀವು ತುಪ್ಪನ ಕಾಯಿಸ್ಕೋಬೇಕಾಗತ್ತೆ. ಬಿಕಾಸ್ ಅದು ಕೆಳಗಡೆ ಎಲ್ಲ ತಳ ಹಿಡಿದು ಬಿಡುತ್ತೆ. ಸೊ ಹಂಗಾಗಿ ಆದಷ್ಟು ಸ್ವಲ್ಪ ನಾನು ಸಿಲ್ವರ್ ಪಾತ್ರೆನ ತೊಗೊಂಡಿದ್ದೀನಿ, ಅಂದರೆ ಕೆಳಗಡೆ ಹಿಡಿಯೋದಿಲ್ಲ. ಸೊ ಹಂಗಾಗಿ ದಪ್ಪ ತಳ ಇರುವಂತಹ ಪಾತ್ರೆಯಲ್ಲಿ ನೀವು ಬೆಣ್ಣೆನ ಕಾಯಿಸ್ಕೊಂಡು ತುಪ್ಪನ ಮಾಡ್ಕೋಬೋದು. ಸೊ ತುಪ್ಪಕ್ಕೆ ನಾನು ಏನೇನೆಲ್ಲ ಹಾಕ್ತೀನಿ ಅಂತ ಹೇಳಿ ಲಾಸ್ಟಿಗೆ ತೋರಿಸ್ತೀನಿ. ನಾನು ತುಂಬ ಐಟಮ್ಸ್ ಏನೂ ಹಾಕೋದಕ್ಕೆ ಹೋಗಲ್ಲ, ಜಸ್ಟ್ ಎಲೆ ಮತ್ತು ಕಲ್ಲುಪ್ಪನ್ನ ಹಾಕ್ಕೊಂಡ್ಬಿಡ್ತೀನಿ. ಅದೇ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಸೊ ನಮ್ಮ ಅತ್ತೆನೂ ಕೂಡ ಅದೇ ರೀತಿ ಮಾಡೋದು, ಮಮ್ಮಿನೂ ಕೂಡ ಅದೇ ರೀತಿ ಮಾಡೋದು. ಸೊ ನಾನು ಅಷ್ಟೇ ಹಾಕ್ತೀನಿ, ಎಕ್ಸ್ಟ್ರಾ ಏನೂ ಆ್ಯಡ್ ಆನ್ ಮಾಡೋದಿಲ್ಲ. ಸೊ ನೋಡಿ ಬೆಣ್ಣೆ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅಂತ ಹೇಳಿ.
ಸೊ ಇದು ಚೆನ್ನಾಗಿ ಕುದ್ದು ಮೇಲ್ಗಡೆ ಇರುವಂತಹ ಏನು ಬಬಲ್ಸ್ ಬರ್ತಾ ಇರುತ್ತೆ ಅಲ್ವಾ, ಅದು ಕಂಪ್ಲೀಟಾಗಿ ಸ್ಟಾಪ್ ಆಗಬೇಕು. ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು. ಸೊ ಮಿಡಲ್ ಇದನ್ನ ನೋಡ್ತಾ ಇರಬೇಕು, ಬೇಗ ಕಪ್ಪಾಗಿ ಹೋಗ್ಬಿಡುತ್ತೆ. ಸೊ ಹಂಗಾಗಿ ಆಲ್ಮೋಸ್ಟ್ ಇವಾಗ ತುಪ್ಪ ಚೆನ್ನಾಗಿ ಕಾದಿದೆ ಅಂತ ಹೇಳ್ಬೋದು. ಸೊ ಇವಾಗ ಲಾಸ್ಟಿಗೆ ನಾನಿದು ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಕೊಂಡು ಎಲೆ ತೊಗೊಂಡು ಎಲೆ ಒಳಗಡೆ ಸ್ವಲ್ಪ ಕಲ್ಲುಪ್ಪನ್ನ ಹಾಕ್ಕೊಂಡು ನೋಡಿ ಈ ರೀತಿ ನಾನು ತುಪ್ಪದಲ್ಲಿ ಹಾಕಿ ಲಿಡ್ನ ಕ್ಲೋಸ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಸೊ ಅದು ಸ್ವಲ್ಪ ಕೂಲ್ ಆದಮೇಲೆ ಓಪನ್ ಮಾಡಿ ಒಂದು ಬೌಲಿಗೆ ಇದನ್ನು ಸೋಸ್ಕೊಂಡಿದ್ದೀನಿ. ನೋಡಿ ಇಷ್ಟು ತುಪ್ಪ ಬಂದಿದೆ, 1/4 kg ಇಷ್ಟು ತುಪ್ಪ ಬಂದಿದೆ. ಒಂದು 15 ದಿನಕ್ಕೆ ಇಷ್ಟು ತುಪ್ಪ ಬಂದಿದೆ. ತುಂಬ ಚೆನ್ನಾಗಿ ಫ್ಲೇವರ್ ಬರ್ತಾಯಿತ್ತು, ಮನೆಯೆಲ್ಲ ಘಮ ಅಂತ ಇತ್ತು, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ನಾವು ಮನೆಯಲ್ಲೇ ಪ್ಯೂರಾಗಿ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ, ಹೆಲ್ತಿಗೂ ಕೂಡ ತುಂಬಾ ಒಳ್ಳೆಯದು. ಹೊರಗಡೆಯಿಂದ ತುಪ್ಪ ನಾವು ತೊಗೊಂಬರ್ತೀವಿ ಅಲ್ವಾ, ಎಷ್ಟೊಂದು ಅದರಲ್ಲಿ ಮಿಕ್ಸ್ ಮಾಡಿರ್ತಾರೆ, ಚೆನ್ನಾಗೇ ಇರೋದಿಲ್ಲ. ಸೊ ಮನೆಯಲ್ಲಿ ಆದಷ್ಟು ಹೆಲ್ದಿಯಾಗಿ ಮಾಡಿ ತಿನ್ನೋದ್ರಿಂದ ನಮ್ಮ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ಅಂತ. ನೆಕ್ಸ್ಟ್ ಡೇ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಹೇಳ್ದೆ ಅಲ್ವಾ ಬೆಳಿಗ್ಗೆ ಪೂಜೆ ಇತ್ತು, ಫಂಕ್ಷನ್ ಇದೆ ಅಂತ ಹೇಳಿ. ಸೊ ಮಾರ್ನಿಂಗ್ಗೆ 8:30 ಆಗಿದೆ ಇವಾಗ ಟೈಮು. ಇವಾಗ ಇಬ್ಬರು ಕೂಡ ಸ್ನಾನ ಪೂಜೆ ಎಲ್ಲನೂ ಮುಗಿಸ್ಕೊಂಡು ಹೊರಡ್ತಾ ಇದ್ವಿ ಮಮ್ಮಿ ಮನೆ ಹತ್ರ. ಸೊ ನೋಡಿ ಶ್ರಾವಣ ಮಾಸದ ಲಾಸ್ಟ್ ಡೇ ಪೂಜೆ ಅಂತಲೇ ಹೇಳ್ಬೋದು. ಪೂಜೆ ಆಲ್ಮೋಸ್ಟ್ ಒಂದು 3/4% ಅಷ್ಟು ಪೂಜೆ ಎಲ್ಲನೂ ಮುಗ್ದಿತ್ತು ನಾವು ಹೋಗೋಷ್ಟರಲ್ಲಿ. ನೋಡಿ ಹೂವೆಲ್ಲ ಹಾಕಿದ್ದಾರೆ ಅಲ್ವಾ, ನಿನ್ನೆ ನಾವೆಲ್ಲ ತೊಗೊಂಡು ಬಂದಿರೋ ಅಂತಹ ಹೂವು ಇದೇನೆ. ಸೊ ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು. ಕಂಪ್ಲೀಟಾಗಿ ನಾನು ತೋರಿಸ್ತೀನಿ, ವ್ಲಾಗ್ನ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ, ಓಕೆನಾ. ಸೊ ಇದು ನಮ್ಮ ಸ್ವಂತ ಟೆಂಪಲ್ ಅಂತಲೇ ಹೇಳ್ಬೋದು. ಸೊ ಅಪ್ಪಾಜಿ ಅವ್ರದ್ದು ಸ್ವಂತ ಟೆಂಪಲ್ಲು. ಸೊ ಇಲ್ಲಿ ವರ್ಷ ಶ್ರಾವಣ ಮಾಸಕ್ಕೆ ಪುರಾಣ ಫಂಕ್ಷನ್ ಆಗ್ತಾ ಇರುತ್ತೆ, ಮತ್ತು ಬೇರೆ ಫಂಕ್ಷನ್ಸ್ ಎಲ್ಲನೂ ಆಗ್ತಾ ಇರುತ್ತೆ. ಪುಟ್ಟದಾಗಿ ಒಂದು ಹಾಲ್ ಇದೆ. ಸೊ ಅಲ್ಲಿ ನೀವು ಎಂಗೇಜ್ಮೆಂಟ್ ಆಗಿರ್ಬೋದು, ಸೀಮಂತ ಫಂಕ್ಷನ್ ಆಗಿರ್ಬೋದು, ನಾಮಕರಣ ಫಂಕ್ಷನ್ ಆಗಿರ್ಬೋದು, ಈ ರೀತಿ ಫಂಕ್ಷನ್ಸ್ ಎಲ್ಲನೂ ಆಗ್ತಾನೆ ಇರುತ್ತೆ. ಸೊ ಆ ಒಂದು ಟೆಂಪಲಲ್ಲಿ ಇವತ್ತು ಲಾಸ್ಟ್ ಡೇ ಪೂಜೆ ಇತ್ತು. ಸೊ ಹಂಗಾಗಿ ಬೆಳಿಗ್ಗೆ ಬೇಗನೆ ಬಂದಿದ್ವಿ. ಸೊ ನೋಡಿ ಅಭಿಷೇಕ ಎಲ್ಲನೂ ಮುಗಿದು ಇವಾಗ 1008 ಶಿವನ ನಾಮಾವಳಿ ಇರುತ್ತೆ ಅಲ್ವಾ, ಸೊ ಅದನ್ನು ಮಾಡ್ತಾ ಇದ್ದೀವಿ. ನೋಡಿದ್ರಿ ಅಲ್ವಾ, ತುಂಬ ಜನ ಬಂದಿರ್ತಾರೆ ಪೂಜೆಗೆ. ಸೊ ಹಾಗೇ ಊಟಕ್ಕೂ ಅಷ್ಟೇ ಸಿಕ್ಕಾಪಟ್ಟೆ ಜನ ಇರ್ತಾರೆ. ಈ ಸಲ ಅಂತೂ 1000 ಜನದ ಮೇಲೆ ಇದ್ದರು ಅಂತ ಅನಿಸುತ್ತೆ, ಅಷ್ಟು ಜನ ಬಂದಿದ್ದರು ನೋಡಿ ಮಧ್ಯಾಹ್ನ ಊಟ ಟೈಮಲ್ಲಿ. ಸೊ ಇಷ್ಟೇ ಅಂದರೆ ಪೂಜೆ ವ್ಲಾಗ್ ಇಷ್ಟೇ ನಾನು ರೆಕಾರ್ಡ್ ಮಾಡ್ಕೊಂಡಿರೋದು. ನೆಕ್ಸ್ಟ್ ಡೇ ಸಾಯಂಕಾಲ ನನ್ನ ಕಸಿನ್ಸ್ ಎಲ್ಲನೂ ಬಂದಿದ್ದರು. ಹಾಗೆ ಸಂಜೆ ಫಿಲಮಿಗೆ ಹೋಗೋಣ ಯಾವುದಾದ್ರೂ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಇವಾಗ ಕೃಷ್ಣಂ ಪ್ರಣಯ ಸಖಿ ಬಂದಿದೆ ಅಲ್ವಾ ಗಣೇಶ್ದು. ಸೊ ಆ ಫಿಲಮ್ಗೆ ಹೋಗೋಣ, ಕಾಮಿಡಿಯಾಗಿ ಚೆನ್ನಾಗಿರುತ್ತೆ ಅಂತ ಹೇಳಿ ಇವಾಗ ಹೋಗ್ತಾ ಇದ್ವಿ. ಸೊ ಎಲ್ಲರೂ ಕೂಡ ರೆಡಿಯಾಗಿ ಹೋಗ್ತಾ ಇದ್ದೀವಿ. 7:10ಗೆಲ್ಲ ಶೋ ಇತ್ತು, ಬಟ್ ನಾವು ಮನೆ ಬಿಟ್ಟಾಗಲೇ 6:45 ಆಗಿತ್ತು. ಸೊ ಹೋಗೋದಕ್ಕೆ ಅರ್ಧ ಗಂಟೆ ಬೇಕು. ಸೊ ನಮ್ಮ ಮನೆಯಿಂದ ಗೋಕುಲ್ ರೋಡಲ್ಲಿರೋದು PVR ಮಾಲ್. ಸೊ ಅಲ್ಲಿ ಹೋಗೋದಕ್ಕೇ ಟೈಮ್ ಬೇಕು. ಸೊ ಹಂಗಾಗಿ ಫಾಸ್ಟಾಗಿ ಹೋಗ್ತಾ ಇದ್ದೀವಿ. ನೋಡ್ಬೇಕು ನಾವು ಹೋಗೋಷ್ಟರಲ್ಲಿ ಶೋ ಸ್ಟಾರ್ಟ್ ಆಗುತ್ತೇನೋ ಅಂತ ಹೇಳಿ. ಸೊ ದೀಕ್ಷಾ ಅವಳದು ಒಂದು ಕಾರ್ನ ತೊಗೊಂಬಂದಿದ್ಲು, ನಾವು ನಮ್ಮ ಕಾರಲ್ಲಿ ಹೋಗ್ತಾ ಇದ್ದೀವಿ.
ಎಷ್ಟೇ ಫಾಸ್ಟಾಗಿ ಬಂದ್ರೂ ಕೂಡ ರೀಚ್ ಆಗೋಷ್ಟರಲ್ಲಿ 7:05 ಆಗಿಬಿಟ್ಟಿತ್ತು. ಅದಕ್ಕೆ ಎಲ್ಲರೂ ಫಾಸ್ಟಾಗಿ ಹೋಗ್ತಾ ಇದ್ವಿ. ಸೊ ನಾವಿನ್ನೂ ಟಿಕೆಟ್ ಕೂಡ ಬುಕ್ ಮಾಡಿರಲಿಲ್ಲ, ಅಲ್ಲೇ ಡೈರೆಕ್ಟಾಗಿ ಹೋಗಿ ತಗೊಳ್ಳೋಣ ಅಂತ ಹೇಳಿ. ಸೊ ಇವಾಗ ನೋಡಿ ಫಾಸ್ಟಾಗಿ ಹೋಗ್ತಾ ಇದ್ದೀವಿ ಎಲ್ಲರೂ ಕೂಡ. ಸೊ ನೋಡೋಣ ಫಿಲಮ್ ಯಾವ ರೀತಿ ಆಗಿದೆ ಅಂತ ಹೇಳಿ. ಫೈನಲ್ ಆಗಿ ಫಿಲಮ್ ಮುಗಿದ ಮೇಲೆ ನಾನು ನಿಮಗೆ ಶೇರ್ ಮಾಡ್ತೀನಿ, ಓಕೆನಾ. ತುಂಬ ಹೊತ್ತು ಲಿಫ್ಟಿಗೋಸ್ಕರ ನಿಂತ್ಕೊಂಡ್ವಿ, ಬಟ್ ಲಿಫ್ಟ್ ಯಾಕೋ ಬರಲೇ ಇಲ್ಲ. ಸೊ ಹಾಗಾಗಿ ಸ್ಟೆಪ್ಸ್ ಮೇಲೆ ಬಂದುಬಿಡೋಣ ಅಂತ ಹೇಳಿ ಬಂದು ಮತ್ತೆ ಎಸ್ಕಲೇಟ್ರಲ್ಲಿ ಬಂದ್ವಿ. ಸೊ ನೋಡಿ ಟೈಮ್ ಬೇರೆ ಆಗಿತ್ತು, ಹಾಗೆ ಬೇಗ ಟಿಕೆಟ್ ತೊಗೊಳ್ಳೋಣ ಅಂದರೆ ಟಿಕೆಟ್ ಕೂಡ ಫೋನ್ಪೇ ವರ್ಕೇ ಆಗ್ತಾಯಿಲ್ಲ ನೆಟ್ವರ್ಕ್ ಪ್ರಾಬ್ಲಮ್ಮಿಂದ. ಸೊ ಹೆಂಗೋ ಟಿಕೆಟ್ನ ತೊಗೊಂಡು ಫಿಲಮಿಗೆ ಹೋದ್ವಿ. ಫಿಲಮ್ ಅಂತೂ ತುಂಬಾ ಚೆನ್ನಾಗಿತ್ತು, ಕಾಮಿಡಿ ಆಗಿತ್ತು. ಒನ್ ಟೈಮ್ ಫಿಲಮ್ನ ನೋಡ್ಬೋದು. ಸೊ ಗಣೇಶ್ ಫಿಲಮ್ಮು ತುಂಬಾ ಚೆನ್ನಾಗಿರುತ್ತೆ, ಕಾಮಿಡಿ ಆಗಿರುತ್ತೆ, ಫ್ಯಾಮಿಲಿ ಓರಿಯೆಂಟೆಡ್ ಇರುತ್ತೆ. ಒನ್ ಟೈಮ್ ನಾವು ಫಿಲಮ್ನ ನೋಡ್ಬೋದು, ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಮಗೆ ಟೈಮ್ ಪಾಸಿಗಂತ ಹೋಗಿರೋದು ಅಷ್ಟೇ. ನನಗೆ ಎಸ್ಪೆಷಲಿ ಫಿಲಮೆಲ್ಲ ಅಷ್ಟೊಂದು ಇಷ್ಟ ಆಗೋದಿಲ್ಲ ನೋಡೋದಕ್ಕೆ. ಸೊ ಒಂದು ಟೈಮ್ ಹೋಗಿ ಬರ್ಬೋದು ಟೈಮ್ ಪಾಸಿಗೆ ಅಂತ ಹೇಳಿ ಹೋಗಿದ್ವಿ. ಬಟ್ ಥಿಯೇಟರಲ್ಲಿ ಅಷ್ಟೊಂದೇನು ಜನ ಇರಲಿಲ್ಲ, ಭಾಳ ಅಂದರೆ ಒಂದು 50 ಮೆಂಬರ್ಸ್ ಇದ್ದರು ಅಂತ ಅನಿಸುತ್ತೆ ಅಷ್ಟೇ. ಸ್ತ್ರೀ ಅಂತ ಹೇಳಿ ಇನ್ನೊಂದು ಫಿಲಮ್ ಬಂದಿತ್ತು ಅಲ್ವಾ, ಅದಕ್ಕೆ ಸ್ವಲ್ಪ ಜನ ಇದ್ದರು. ಬಟ್ ಈ ಕೃಷ್ಣಂ ಪ್ರಣಯ ಸಖಿ ಫಿಲಮ್ಗೆ ಅಷ್ಟೊಂದೇನು ಜನ ಇರಲಿಲ್ಲ. ಬಿಕಾಸ್ ಬಂದು ಆಲ್ಮೋಸ್ಟ್ ಇದು 1 ಮಂತ್ ಆಯಿತು ಅಂತ ಅನಿಸುತ್ತೆ. ಸೊ ಅಷ್ಟೊಂದೇನು ಜನ ಇರಲಿಲ್ಲ, ಆರಾಮಾಗಿ ನೋಡಿಕೊಂಡು ಬಂದ್ವಿ. ಸೊ ಇಷ್ಟೇ ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೋಪ್ ನಿಮ್ಮೆಲ್ಲರಿಗೂ ಕೂಡ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಖಂಡಿತ ಒಂದು ಲೈಕ್ನ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಹಾಗೆಯೇ ಫೈನಲಿ ಫಿಲಮೆಲ್ಲ ಮುಗಿಸ್ಕೊಂಡು ಮನೆಗೆ ಹೋಗೋವಾಗ ನೋಡಿ ಈ ರೀತಿ ಲೈಟಿಂಗ್ಸ್ ಎಲ್ಲನೂ ಹಾಕಿದ್ದಾರೆ. ಸೊ ಇವಾಗ ಗಣಪತಿ ಹಬ್ಬ ಅಲ್ವಾ, ಸೊ ಹಾಗಾಗಿ ಹುಬ್ಳಿ ಎಲ್ಲ ಫುಲ್ ಲೈಟಿಂಗ್ಸಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಹಾಗಾಗಿ ವಿಡಿಯೋ ಕ್ಲಿಪ್ಪಿಂಗ್ನ ತೊಗೊಂಡೆ. ಹಾಗಿದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.